ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದಿಢೀರಾಗಿ ಮಾಡ್ಕೊಳ್ಳುವಂತ 2 ತರ ರವೆ ಹಪ್ಪಳ ಮಾಡಿ ತೋರ್ಸದೀನಿ. ಇದನ್ನ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಯಾರು ಬೇಕಾದ್ರೂ ಬಿ ಮಾಡ್ಕೋಬಹುದು. ಈಗ ಮೊದಲ ಪಾಲಕ್ ರವೆ ಹಪ್ಪಳ ಮಾಡಿ ತೋರಿಸ್ತೀನಿ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಹಪ್ಪಳ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ರವಾ ಬೇಕು, 1 ಕಪ್ ರವಾ ತಗೊಂಡೆ ನಾನು. ಒಂದ್ ಅರ್ಧ ಚಮಚ ಆಗುವಷ್ಟ ಹಪ್ಪಳ ಖಾರ. ನಮಗ್ ಪಾಲಕ್ ಬೇಕು, ಪಾಲಕ್ ತಗೊಂಡ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡೆ ನಾನು. ಒಂದ್ ಅರ್ಧ ಚಮಚಕ್ಕಿಂತನೂ ಕಡಿಮೆ ಸೋಡಾ ಬೇಕು, ಅಡಿಗೆ ಸೋಡಾ. ಉಪ್ಪು ಬೇಕು, ಜೀರಿಗೆ, ಒಂದ್ ಸ್ವಲ್ಪ ಎಳ್ಳ. ಹಿಟ್ಟು ಕುದಿಸ್ಕೊಳಕ ನೀರ್ ಕಾಯಕ್ ಇಟ್ಕೊಳ್ಳೋಣ. ಮೊದಲ ಇಲ್ಲೊಂದ್ ಕಡೆ ತಗೊಂಡೆ ನಾನ. ಈ ತರ ಈಗ ನೀರ್ ಹಾಕೋಬೇಕು. ಈ ವಟಕಲೆ 1 ವಟಕ ರವೆ ತಗೊಂಡ್ ಮಾಡ್ಕೊಳ್ಳೋದೇನು. 9 ವಟಕ ನೀರ್ ಹಾಕೋಬೇಕು. ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೋರಿ. ನೀವು ಯಾವ್ದ್ ಲೋಟ, ಗ್ಲಾಸ್, ಕಪ್ಪ ಏನ್ ತಗೊಂಡಿರ್ತಿರ್ಲ ಅದರಲ್ಲೇ 9 ಕಪ್ ನೀರ್ ಹಾಕೋಬೇಕು. ಎಷ್ಟ್ ಹಿಟ್ಟು ನೀವು ಚಲೋದಂಗ್ ಕುದಿಸ್ಕೊತಿರ್ಲ ಅಟ್ಟ ನಮ್ ಹಪ್ಪಳ ಚಲೋ ಬರ್ತಾವು. ಇಲ್ಲನ 9 ವಟಕ ಹಾಕೊಂಡೇನು. ಈಗ ಮುಚ್ಚಿಡ್ತೇನು. ಇದ ಹೆಸರು ಬರ್ಲಿ. ಹೆಸರು ಬರುತ್ತನ ನಾವ ಪಾಲಕ್ ಕಟ್ ಮಾಡ್ಕೊಳ್ಳೋನು. ಈ ಪಾಲಕ್ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳೋನು. ಎಳೆದಿದ್ದು ತೋರಿ ಪಾಲಕ. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ನಾನು. ಈಗ ಇದನ್ನ ನಾವೆಲ್ಲ ಕೂಡ್ಸಿ ಕುದಿಸ್ಕೋಬೇಕು. ನೀರ್ ಕಾಯಕ್ ಇಟ್ಟಿದ್ದಿಲ್ಲ, ಇವ ಹೆಸರು ಬಂದಾವು. ಈ ಹಪ್ಪಳ ಖಾರ ತಗೊಂಡಿಲ್ಲ, ಇದನ್ನ ಹಾಕ್ತಾನ ನಾನ. ಹಪ್ಪಳ ಖಾರ ನಿಮ್ ಕಡೆ ಇರಕಿಲ್ಲ ಅಂದ್ರ ಸೋಡಾನ 1 ಚಮಚ ಹಾಕಿ ಮಾಡ್ಕೋರಿ. 1/4 ಚಮಚ ಆಗುವಷ್ಟ ಸೋಡಾ, 1 ಚಮಚ ಆಗುವಷ್ಟು ಜೀರಿಗೆ. ನೀವು ಬೇಕಂದ್ರೆ ಅಜ್ವಾಯಿನ್ ಬಿ ಹಾಕಿ ಮಾಡ್ಕೋಬಹುದು. ರುಚಿಗೆ ಬೇಕಾಗುವಷ್ಟು ಉಪ್ಪು ನೋಡಿ ಹಾಕೋರಿ. ಯಾಕಂದ್ರ ಹಪ್ಪಳ ಖಾರದಾಗ ಬಿ ಉಪ್ಪು ಇರ್ತೈತಿ. ಒಂದ್ ಅರ್ಧ ಚಮಚೆ ಎಳ್ಳ. ನೀವು ಬೇಕಂದ್ರೆ ಇದ್ರಾಗ ಚಿಲ್ಲಿ ಫ್ಲೇಕ್ಸ್ ಬಿ ಹಾಕಿ ಮಾಡ್ಕೋಬಹುದು. ಇದನ್ನೆಲ್ಲ ಹಾಕಿದ ಬಳಿಕ ಒಂದ್ ಕುದಿ ಬರ್ಲಿದ. ಇದು ಕುದಿಯಾದೈತಿ. ಈಗ ರವಾ ಹಾಕಿ ತಿರ್ವ್ಯಾಡ್ಕೋಬೇಕು. ರವಾ ಹಾಕಬೇಕಾದ್ರೆ ನೀವು ಗ್ಯಾಸ್ ಸಣ್ಣ ಇಟ್ಕೋರಿ. ಆಗ ರವಾ ಗಂಟಾಗಂಗಿಲ್ಲ. ಹಾಕಿ ತಿರ್ವ್ಯಾಡ್ರಿ. ಇದನ್ನ ಕಂಟಿನ್ಯೂಸ್ ತಿರ್ವ್ಯಾಡ್ಬೇಕು. ಹಾಕಿದ ಬಳಕ 1 ರಿಂದ 2 ನಿಮಿಷ ತಿರ್ವ್ಯಾಡ್ಕೋತಿರ್ರಿ. ಆಗ ರವಾ ತಳಗ್ ಹಿಡಿಯುದಿಲ್ಲ. ಇಲ್ಲಂದ್ರ ಬಿಟ್ರಿ ಅಂದ್ರ ಹಾಕಿ ರವಾ ತಳಗ್ ಹತ್ತೈತಿ. ಮತ್ತೆ ನೀವ್ ಯಾವ ಪಾತ್ರೆದಾಗ ಮಾಡ್ಕೊಳೋದಿರ್ಲ ಒಂದ್ ಸ್ವಲ್ಪ ತಳ ದಿಪ್ಪಿದ್ದದ್ ನೋಡಿ ತಗೊಂಡ್ ಮಾಡ್ಕೋರಿ. ಆಗ ಹತ್ತು ಚಾನ್ಸ್ ಇರಂಗಿಲ್ಲ. ಇದ್ ನೋಡ್ರಿ, ಇದು ಕುದಿಯಾದೈತಿ. ಈಗ ಈ ಪಾಲಕ್ ಕಟ್ ಮಾಡಿ ಇಟ್ಕೊಂಡೇವಲ್ಲ, ಇದನ್ನ ಮಿಕ್ಸ್ ಮಾಡ್ಬೇಕು. ಇದನ್ನ ನಾವು ಚಲೋದಂಗ ಕುದಿಸ್ಕೋಬೇಕು. ನೋಡ್ರಿ ಎಷ್ಟು ಸಿಂಪಲ್ ಐತಿ ಹಪ್ಪಳ ಮಾಡ್ಕೊಳ್ಳೋದ. ಒಬ್ಬೊಬ್ರ ಇದ್ರ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು ನಾವ. ಇದೀಗ ಗಟ್ಟಿ ಆಗೋ ತಕ ಕುದಿಸ್ಕೋಬೇಕು ನಾವ. ಮುಚ್ಚಿ ಬಿಡ್ತೇನೆ ನಾನ. ಇದು ಕುದಿಲಿ. ಉರಿ ಸಣ್ಣ ಇಟ್ಕೊಂಡ ಕುದಿಸ್ಕೋಬೇಕು ಇದನ್ನ. ಇದ್ ನೋಡ್ರಿ, ಈ ತರ ಗಟ್ಟಿ ಆಗತೈತಿ. ಇನ್ನ ಒಂದ್ ಸ್ವಲ್ಪ ಗಟ್ಟಿ ಆಗ್ಬೇಕದ. ಇದನ್ನ ನೀವ ಚಲೋದಂಗ್ ಕುದಿಸ್ಕೊಂಡ್ರ ಅಂದ್ರ ಒಟ್ಟ ನಡಿವ್ ಕಟ್ ಆಗುದಿಲ್ಲ, ಏನಿಲ್ಲ. ಹಪ್ಪಳ ಚಲೋದಂಗ್ ಬರ್ತಾವು. ಇನ್ನೊಂದ್ 5 ನಿಮಿಷ ಕುದಿಲಿದ. ಇದ್ ನೋಡ್ರಿ, ಈ ತರ ಗಟ್ಟಿ ಆಗೈತಿ. ರವಾ ಹಾಕಿದ ಬಳಿಕ ಒಂದ್ ಅರ್ಧ ತಾಸು ಕುದಿಸಿದೆ ನಾನು. ಇದ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ತಾನು. ಇದನ್ನ ಮುಚ್ಚಿ ಬಿಡ್ರಿ ಒಂದ್ 5 ನಿಮಿಷ. ಒಂದ್ ಸ್ವಲ್ಪ ಆರ್ಬೇಕದ. ಆರಿದ ಬಳಿಕ ಹಪ್ಪಳ ಮಾಡ್ಕೊಳ್ಳೋಣ ನಾವು. ಇದ ಆರೈತಿ. ಬ್ಯಾರೆ ಒಂದ್ ಪಾತ್ರೆದಾಗ ತಕೊಂಡೆ ನಾನು. ಈಗ ಹಪ್ಪಳ ಮಾಡ್ಕೊಳ್ಳೋಣ. ಹಪ್ಪಳ ಮಾಡ್ಕೊಳಕ್ ನಮಗ ಪಾಲಿಥೀನ್ ಬೇಕು. ನಾ ಇಲ್ಲಿ ಒಂದ್ ಪಾಲಿಥೀನ್ ಹಸಿದೇನು. ಇದ ಒಂದ್ ಸ್ವಲ್ಪ ಆರಿದ ಬಳಿಕ ಹಾಕೋರಿ. ಯಾಕಂದ್ರ ನಾವು ಪಾಲಿಥೀನ್ ಮ್ಯಾಗ ಹಾಕಾರಿರ್ತೇವು. ಪಾಲಿಥೀನ್ ಕರಗ್ತೈತಿ ಬಾಳ ಬಿಸಿ ಇತ್ತಂದ್ರ. ಅದಕ್ಕಾಗಿ ನೀವ ಚಲೋ ಕ್ವಾಲಿಟಿದ್ ಪಾಲಿಥೀನ್ ಬರ್ತೈತಲ್ಲ, ಅದನ್ನ ತಗೊಂಡ ಮಾಡ್ಕೋಬೇಕು. ಚಮಚೆದಾಗ ತಗೊಂಡ ಹಿಂಗ ಹಾಕಿ ಅಡಾಗರ್ ಮಾಡ್ಕೋತ ಹೋಗ್ರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ನೋಡಿ ಮಾಡ್ಕೋಬಹುದು.
ಸಣ್ಣ ಬೇಕಾದ್ರೆ ಸಣ್ಣ ಬಿ ಮಾಡ್ಕೋಬಹುದು. ಬಹಳ ಸಿಂಪಲ್ ಐತಿ ಇದನ್ನ ಮಾಡ್ಕೊಳ್ಳೋದ. ಒಂದೊಂದ್ ಚಮಚೆ ತಗೊಂಡ ಹಿಂಗ ಅಡಾಗಲ್ ಮಾಡ್ಕೋತ ಹೋಗ್ರಿ. ಇದ್ ನೋಡ್ರಿ ಎಲ್ಲಾ ಹಪ್ಪಳ ಬಿ ಹಾಕೊಂಡೆನ ನಾ. ಇವತ್ನ ಸಾಯಂಕಾಲ ತನ ಬಿಸಿಲಾಗ ಒಣಸ್ಕೋಬೇಕು. ಸಾಯಂಕಾಲ ತಗದ್ ತೋರಿಸ್ತೇನೆ ನಾನ್ ನಿಮಗ. ಇವು ಮುಂಜಾನೆ ಹಾಕಿದ್ದುಲ್ಲ ಹಪ್ಪಳ ಈಗ ಸಾಯಂಕಾಲ ತಕ್ಕೊಂಡ್ ಬಂದೇನ ನಾ. ಒಣಗಿದಾವು ಇವತ್ನೀಗ ನಾವ್ ತಕ್ಕೋಬಹುದು. ಇನ್ನ ಪೂರಾ ಒಣಗಿಲಿವ ಹಸಿ ಅದಾವ ನಾವ್ ಜರ. ಇವತ್ತನ್ ತಕ್ಕೊಂಡ 1-2 ದಿನ ಮತ್ ಬಿಸಿಲಾಗ ಒಣಸ್ಕೋಬೇಕ್ ನಾವ. ಇವತ್ನೀಗ ತಕ್ಕೊಂಡ ನಾಳೆ ಮತ್ತ ಬಿಸಿಲಾಗ ಒಣ ಹಾಕ್ತೇನೆ ನಾನು. ಪೂರಾ ಒಣಗಿದ ಒಳಗ್ ತೋರಿಸ್ತೇನೆ ನಿಮಗ. ಇವು ಹಪ್ಪಳ ಮಾಡ್ಕೊಂಡಿದ್ದುಲ್ಲ ಒಣಗಿದಾವು. 2-3 ದಿನ ಬಿಸಿಲಾಗ ಒಣಸ್ಕೋಬೇಕ್ ನಾವ. ನೋಡ್ಬೋದ್ ನೀವ. ಇವತ್ನ ಚಲೋದಂಗ ಒಣಗಿಸಿಂದ ಡಬ್ಬಿ ತುಂಬಿ ಇಟ್ಕೊಂಡ್ವಿ ಅಂದ್ರ ನಾವ 1 ವರ್ಷ ತನ ಚಲೋ ಇರ್ತಾವು. ಏನು ಆಗೋದಿಲ್ಲ. ಒಂದು ಏನು ಕಟ್ ಆಗಿಲ್ಲ ಏನಿಲ್ಲ ನೋಡ್ರಿ ಏನ್ ಮಸ್ತಾಗಿ ಬಂದಾವ ಹಪ್ಪಳ. ಇವತ್ನೀಗ ಫ್ರೈ ಮಾಡೋಣ ನಾವ. ಎಣ್ಣಿ ಕಾಯಕ್ ಇಟ್ಟಿದನು. ಎಣ್ಣಿ ಕಾದೈತಿ. ಈಗ ಹಪ್ಪಳ ಹಾಕೋನು. ನೋಡ್ಬೋದ್ ನೀವ ಏನ್ ಮಸ್ತಾಗಿ ಬಂದಾವ ಹಪ್ಪಳತ್ತ. ನೋಡ್ರಿ ಹಪ್ಪಳನ ಕರದ್ದನ್ನ 2-3 ಪಟ್ ದೊಡ್ಡದಾಗೈತಿ ಹಪ್ಪಳ. ಅಷ್ಟ ದೊಡ್ಡ ಉಬ್ಬಿ ಚಲೋದಂಗ ಬಂದೈತಿ. ನೀವು ನೋಡ್ಬೋದು ಎರಡು ಬಿ ಕರಿಕಿತ್ತ ಮೊದಲ ಎಷ್ಟು ಚಿಕ್ಕದೈತಿದ ಕರದ ಬಳಕ ಎಷ್ಟು ದೊಡ್ಡದಾಗೈತಿ. ಹಪ್ಪಳ ಬಹಳ ಮಸ್ತಾಗಿ ಬರ್ತಾವು. ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಆಗೈತಿ. ನೀವು ಒಮ್ಮೆ ಮನ್ಯಾಗ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ. ಯಾರ್ ಬೇಕಾದ್ರೂ ಸುಲಭವಾಗಿ ಮಾಡ್ಕೋಬಹುದು. ನೋಡ್ರಿ ಏನ್ ಮಸ್ತಾಗಿ ಬಂದಾವ್ ನೋಡ್ಬೋದು ನೀವು ಹಪ್ಪಳ. ನೋಡಿದ್ರಲ್ಲ ಪಾಲಕ್ ರವೆ ಹಪ್ಪಳ ಹೇಗ್ ಮಾಡ್ಕೊಳ್ಳೋದಂತ. ಇನ್ನೊಂದ್ ನಾ ಈಗ ರವೆ ಹಪ್ಪಳ ಮಾಡಿ ತೋರಿಸ್ತೀನಿ. ಹಪ್ಪಳ ಮಾಡಾಕ ಮೊದಲ್ ನಾವು ನೀರ್ ಕಾಯಕ್ ಇಟ್ಕೋಬೇಕು. ನಾ ಇಲ್ಲಿ ಈ ವಟಕಲ್ಲೇ 1 ವಟಕ ರವೆ ತಗೊಳದೇನು 8 ವಟಕ ನೀರ್ ಹಾಕೋಬೇಕು ನಾವ. 1 2 3 4 5 6 7 8 ಮುಚ್ಚಿಡ್ತೇನೆ ನಾನು. ಇದು ಹೆಸರು ಬರ್ಬೇಕು. ಇದ್ ನೀರೇ ಹೆಸರು ಬಂದೈತಿ. ನಾ ಇಲ್ಲಿ ಒಂದ್ ಅರ್ಧ ಚಮಚಕ್ಕಿಂತನೂ ಕಡಿಮೆ ಹಪ್ಪಳ ಖಾರ ಹಾಕದೇನು. ಹಪ್ಪಳ ಖಾರ ನಿಮ್ ಕಡೆ ಇತ್ತಂದ್ರ ಹಾಕೊಂಡ್ ಮಾಡ್ಕೋರಿ. ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ಆದ್ರ ಹಪ್ಪಳ ಖಾರ ಹಾಕಿ ಮಾಡ್ಕೋದ್ರಿಂದ ಹಪ್ಪಳ ಬಹಳ ರುಚಿಯಾಗಿ ಆಗ್ತಾವು. ರುಚಿಗೆ ಬೇಕಾಗುವಷ್ಟು ಉಪ್ಪ ನೋಡಿ ಹಾಕೋರಿ. ಬಹಳ ಆತಂದ್ರ ಹಪ್ಪಳ ನಾವು ಕರ್ಕೋತೇವಲ್ಲ ಆಗ ಬಹಳ ಹತ್ತೈತಿ. ಈಗ ರವಾ ತಗೊಂಡೇವಲ್ಲ 1 ಕಪ್ ಇದನ್ನ ಹಾಕಿ ತಿರ್ವಾಡ್ಕೋಬೇಕು. 1 ಕಪ್ ರವೆ ತಗೊಂಡೇನ್ ನಾನು. ಇಲ್ಲಿ ನಾನು 8 ಕಪ್ ನೀರ್ ಹಾಕೊಂಡೇನು. ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೋರಿ. ಹಾಕಿ ತಿರ್ವಾಡ್ರಿ ಇದನ್ ಚಲೋದಂಗ. ಗಂಟೆ ಆಗ್ಬಾರ್ದಿದ. ರವಾ ಹಾಕೋಬೇಕಾದ್ರ ಉರಿ ಸಣ್ಣ ಇಟ್ಕೊಂಡ್ ಹಾಕೋರಿ. ಆಗ ಗಂಟೆ ಆಗೋದಿಲ್ಲ. ಈ ಹಪ್ಪಳ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ. ಯಾರ್ ಬೇಕಾದ್ರೂ ಬಿ ಮಾಡ್ಕೋಬಹುದು. ಏನ್ ಕೆಡ್ತೈತಿ ಆ ತರ ಏನಿಲ್ಲ. ಬಹಳ ಸಿಂಪಲ್ ಐತಿ. ಒಬ್ಬೊಬ್ರ ಇದ್ರೆ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು. ಮತ್ ಕಡಿಮೆ ಸಮಯದಾಗ ಬಿ ಇವತ್ನ ಮಾಡ್ಕೋಬಹುದು ನಾವ. ಇದ್ ನೋಡ್ರಿ ಕುದಿಯಾಕತ್ತ ಗಟ್ಟಿ ಆಗದೈತಿ. ಒಂದ್ ಸ್ವಲ್ಪ ಕುದಿಲಿದ 5 ನಿಮಿಷ ಕುದಿಸ್ಕೋಬೇಕು ನಾವ್ ಇದನ್ನ. ಕುದಿತಾ ಕುದಿತಾ ಗಟ್ಟಿ ಆಗ್ತಿರ್ತೈತಿ. ಈ ತರ ತಿರ್ವಾಡ್ಕೋತಿರ್ರಿ. ಇದು ಕುದಿಯಾಕತ್ತ 1-2 ನಿಮಿಷ ಆತು ನೋಡ್ರಿ. ಈ ತರ ಗಟ್ಟಿ ಆಗದೈತಿ. ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕು ಇದನ್ನ. ಚಲೋದಂಗ್ ಕುದಿಸ್ಕೊಂಡ್ ಹಾಕೊಂಡ್ರಿ ಅಂದ್ರ ಒಟ್ಟ ಕಟ್ ಆಗಂಗಿಲ್ಲ ಮುರಿಯಂಗಿಲ್ಲ. ಚಲೋ ಬರ್ತಾವ ಹಪ್ಪಳ.
ರವೆ ಹಾಕಿದ ಬಳಿಕ ಒಂದ್ 5 ನಿಮಿಷ ಕುದಿಸ್ಕೋರಿ ನೀವ ಕರೆಕ್ಟ್ ಆಗಿ ಆಗ್ತದ. ಮೀಡಿಯಂ ಉರಿ ಇಟ್ಟ 5 ನಿಮಿಷ ಕುದಿಸ್ಕೋರಿ. ಇದ್ ನೋಡ್ರಿ ಕುದ್ದೈತಿದೆ ಈಗ ಈ ತರ ಗಟ್ಟಿಯಾಗೈತಿ ನೋಡ್ಬೋದು ನೀವ. ಈಗ ಇಲ್ಲಿ ಲಾಸ್ಟಿಗೆ ನಾನು ಜೀರಿಗೆ ಹಾಕದೇನು. ಜೀರಿಗೆ ಮೊದಲು ಹಾಕೊಂಡ್ರ ಅದ್ರ ಕಲರ್ ಬಿಡ್ತೈತಿ, ಒಂದ್ ಸ್ವಲ್ಪ ಅದ ಯೆಲ್ಲೋ ಕಲರ್ ಬರ್ತೈತಿ, ಅದಕ್ಕಾಗಿ ಜೀರಿಗೆ ಲಾಸ್ಟಿಗೆ ಹಾಕೋರಿ. ನೀವು ಬೇಕಂದ್ರ ಮುಂಚೆ ಬಿ ಹಾಕೊಂಡ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕದನ್ನ ನಾನು. ಇದು ಆಪ್ಷನಲ್. ನೀವ್ ಈ ತರ ಬೇಕಂದ್ರ ಹಸಿ ಮೆಣಸಿಕಾಯಿ ಇರ್ತದಲ್ಲ ಅದನ್ನ ಬಿ ಕಟ್ ಮಾಡಿ, ಇಲ್ಲಾಂದ್ರ ಜಜ್ಜಿ ಹಾಕೋಬಹುದು. ನಿಮಗೆ ಯಾವ್ದು ಚಲೋ ಅನಿಸ್ತದಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಏನಿಲ್ಲ ಅಂದ್ರನು ಸಿಂಪಲ್ ಉಪ್ಪ ಜೀರಿಗೆ ಅಷ್ಟ ಹಾಕಿ ಬಿ ಮಾಡ್ಕೋಬಹುದು. ಮಸಾಲೆ ನಿಮಗೆ ಹೆಂಗ್ ಬೇಕಂಗ ಅಡ್ಜಸ್ಟ್ ಮಾಡ್ಕೋಬಹುದು. ಇದ್ ನೋಡ್ರಿ ಆಗೇತಿ. ಗ್ಯಾಸ್ ಬಂದ್ ಮಾಡ್ತೇನೆ ಈಗ. ಇದ ಒಂದ್ 2 ನಿಮಿಷ ಬಿಡ್ತೇನೆ ನಾನು. ಒಂದ್ ಸ್ವಲ್ಪ ಆರ್ತತಿ. ಆರಿದ ಬಳಕ ನಾವ ಹಪ್ಪಳ ಮಾಡ್ಕೊಳ್ಳೋನು. ಬಿಸಿ ಇದ್ದಾಗ ಹಾಕೋಕ್ ಹೋದ್ರೆ ನಾವು ಪಾಲಿಥಿನ್ ಮ್ಯಾಗ ಹಾಕೋತೇವಲ್ಲ ಆಗ ಒಂದ್ ಸ್ವಲ್ಪ ಇದನ್ ಕರ್ಗು ಚಾನ್ಸ್ ಇರ್ತತಿ. ಅದಕ್ಕಾಗಿ ಒಂದ್ ಸ್ವಲ್ಪ ಆರ್ಸಿ ಆಮ್ಯಾಗ ಹಾಕೋರಿ. ಒಂದ್ 5 ನಿಮಿಷ ಬಿಟ್ಟು ಹಾಕೊಳ್ಳೋಣ ನಾವ. ಹಪ್ಪಳ ಮಾಡ್ಕೊಳಕ ನಾ ಇಲ್ಲಿ ಒಂದು ಕವರ್ ಹಾಸ್ಕೊಂಡೇನು. ಈಗ ಹಪ್ಪಳ ಮಾಡ್ಕೊಳ್ಳೋನು. ನಾ ಇಲ್ಲಿ ಬ್ಯಾರೆ ತ್ರಾಗ ಒಂದ್ ತಕ್ಕೊಂಡೇನು. ಆರೇತ್ ಬೀದ ಹಿಂಗ ಒಂದ್ ಚಮಚದಾಗ ತಗೊಂಡ ಹಾಕೋಬೇಕು. ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೋತ ಹೋಗ್ರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಮಾಡ್ಕೋಬಹುದು. ಆರಿದ ಗಟ್ಟಿ ಆಗೈತಿ. ಬಹಳ ಸಿಂಪಲ್ ಐತಿ ಹಪ್ಪಳ ಮಾಡ್ಕೊಳ್ಳೋದ. ಇದೇ ತರ ಎಲ್ಲಾ ಹಪ್ಪಳ ಬಿ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲಾ ಹಪ್ಪಳನು ಮಾಡ್ಕೊಂಡೆ ನಾನು. ಇವ ಸಾಯಂಕಾಲ ತನ ಒಣಗ್ಲಿ, ಸಾಯಂಕಾಲ ತೋರಿಸ್ತೇನೆ ನಾನು ನಿಮಗ. ಇವ್ ನೋಡ್ರಿ ಮುಂಜಾನೆ ಮಾಡ್ಕೊಂಡಿದ್ದಿಲ್ಲ ಹಪ್ಪಳ ಇವ ಒಣಗಿದಾವ. ಈಗ ಬಿಸಿಲು ಚಲೋ ಇತ್ತನ ಒಂದ ದಿನದಾಗ ಚಲೋದಂಗ ಒಣಗಿದಾವು. ಆದ್ರೂ ಇವತ್ತನ ತಿರಿಶ್ ಕಸಿಂದ ಇನ್ನೊಂದ್ ದಿನ ಒಣಸ್ಕೋತೇನೆ ನಾನು. ಇನ್ನೊಂದ್ ದಿನ ಒಣಗಿದ ಬಳಕ ಫ್ರೈ ಮಾಡಿ ತೋರಿಸ್ತೇನೆ ನಿಮಗ. ಎಲ್ಲಾ ಬಿ ತಿರಿಶಿಟ್ಟ ಇನ್ನೊಂದ್ ದಿನ ಒಣಸ್ತೇನು. ರವೆ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಇವ ಒಣಗಿದಾವು. ನಾ ಇವತ್ನ 2 ರಿಂದ 3 ದಿನ ಬಿಸಿಲಾಗ ಒಣಸಿದೆನು. ಈ ತರ ಮಾಡಿ ಇಟ್ಕೊಂಡ್ವಿ ಅಂದ್ರ ನಾವ ಒಂದ್ ವರ್ಷ ತನ ಬಿ ಇಟ್ಕೋಬಹುದು. ಈಗ ನಿಮಗ ಫ್ರೈ ಮಾಡಿ ತೋರಿಸ್ತೇನೆ ನಾ ಇವತ್ನ. ಎಣ್ಣಿಕಾಯಿ ಹಾಕಿಟ್ಟಿದೆನು, ಎಣ್ಣಿ ಕಾದೈತಿ. ಈಗ ಹಪ್ಪಳ ಹಾಕ್ತೇನು. ನೋಡ್ರಿ ಏನ್ ಮಸ್ತಾಗಿ ಬಂದೈತಿ ನೋಡ್ರಿ ಹಪ್ಪಳ. ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಬಿ ತಿನ್ನಾಕ ಬಹಳ ಮಸ್ತ್ ಆಗಿರ್ತಾವ ಇವು ಹಪ್ಪಳ. ಬಹಳ ಕೆಲ್ಸನು ಏನಿಲ್ಲ. ಮತ್ತ ಒಂದ್ ಮಾಡಿ ಇಟ್ಕೊಂಡೆ ಅಂದ್ರ ಒಂದ್ ವರ್ಷ ತನ ನಾವ್ ಯಾವಾಗ ಬೇಕಾದಾಗ ಫ್ರೈ ಮಾಡ್ಕೊಂಡ್ ತಿನ್ಬಹುದು. ಮಕ್ಕಳು ಸಾಯಂಕಾಲ ಅದು ಏನ್ರೆ ಕೂಡ ಅಂತಿರ್ತಾರಲ್ಲ ಆ ಟೈಮ್ನ್ಯಾಗ ಇವತ್ನೆಲ್ಲ ಫ್ರೈ ಮಾಡಿ ಕೊಟ್ರ ಬಿ ನಡಿತೈತಿ. ಇವತ್ನ ನಾವ ಮಸಾಲಾ ಪಾಪಡ್ ಬಿ ಮಾಡ್ಕೋಬಹುದು. ರವೆ ಹಪ್ಪಳ ಫ್ರೈ ಮಾಡ್ಕೊಂಡೆ ನಾನು. ನಮಗೆ ಈಗ ಎಷ್ಟು ಬೇಕಷ್ಟ ಮಾಡಿ ಉಳಿದ ಡಬ್ಬಿ ತುಂಬಿ ಇಟ್ಕೋಬಹುದು. ನೋಡ್ಬೋದು ನೀವ ಏನ್ ಮಸ್ತಾಗಿ ಬಂದಾವ ಹಪ್ಪಳ ತಲಿ. ಮಾಡ್ಕೊಳ್ಳೋದ ಸುಲಭ ಇದ್ರನು ತಿನ್ನಾಕಂತೂ ಅಗ್ದಿ ಮಸ್ತ್ ಆಗಿರ್ತಾವು. ನೀವು ಒಮ್ಮಿ ಮಾಡಿ ನೋಡ್ರಿ ಈ ತರ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.